ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಹೆಲ್ದಿಯಾಗಿ ಒಂದು ರೆಸಿಪಿ ಮಾಡೋಣ, ವೆಜಿಟೇಬಲ್ ಕಿಚಡಿ. ಸೊ ಇದಕ್ಕೆ ಬೇಕಾಗಿರೋದು 3 ಈಕ್ವಲ್ ಅಮೌಂಟಲ್ಲಿ ತೊಗರಿಬೇಳೆ, ಹೆಸರುಬೇಳೆ ಮತ್ತು ಹೆಸರು ಕಾಳು, ಇದು 3 ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಮತ್ತು ಅದರಲ್ಲಿ ಅರ್ಧದಷ್ಟು ಅಕ್ಕಿ, ಅಂದರೆ 1 ಗ್ಲಾಸ್ ಹೆಸರು ಬೇಳೆ ತೊಗೊಂಡ್ರೆ ನೀವು ಅರ್ಧ ಗ್ಲಾಸಷ್ಟು ಅಕ್ಕಿ. ಸೊ ರೈಸ್ನ ಕಡಿಮೆ ಯೂಸ್ ಮಾಡೋದು. ಅದನ್ನ ನೆನೆಸಿಟ್ಕೊಂಡು ಅದಾದಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ, ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಅದಾದಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ಬೆಳ್ಳುಳ್ಳಿ ಜಜ್ಜಿ ಆದರೂ ಹಾಕ್ಕೋಬೋದು, ಇಲ್ಲ ಸ್ಮಾಲ್ ಪೀಸಸ್ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಈರುಳ್ಳಿ, ಅರಿಶಿನ. ಸೊ ಇದನ್ನೆಲ್ಲ ನೀಟಾಗಿ ಒಂದು ಟಾಸಿಂಗ್ ಮಾಡ್ಕೋಬೇಕು. ಇದಕ್ಕೆ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ನಿಮ್ಗೇನು ತರಕಾರಿ ಅವೈಲೇಬಲ್ ಇದೆಯೋ ನೀವು ಹಾಕ್ಬೋದು. ನಾನು ಕ್ಯಾರೆಟ್, ಬೀನ್ಸು ಮತ್ತು ಗೆಡ್ಡೆಕೋಸು ಇಷ್ಟು ಹಾಕಿದ್ದೀನಿ, ಟೊಮ್ಯಾಟೊ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಒಂದು ಅರ್ಧ ಬೆಂದಿದೆ ಅಂತ ಗೊತ್ತಾಗಬೇಕು. ಸೊ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ. ಅದಾದಮೇಲೆ ನಾವು ತೊಳೆದು ನೆನೆಸಿಟ್ಕೊಂಡಿರೋಂತಹ ತೊಗರಿಬೇಳೆ, ಹೆಸರುಬೇಳೆ, ಹೆಸರು ಕಾಳು, ಅಕ್ಕಿ ಅದು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ನೀರು ಹಾಕಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಕ್ಲೋಸ್ ಮಾಡ್ಕೋಬೋದು. ಒಂದು 3 ವಿಸಿಲ್, 2ರಿಂದ 3 ವಿಸಿಲ್ ಬಂದರೆ ಸಾಕು. ಸೊ ನೀರು ಪ್ರಮಾಣ ನೀವು ನೋಡ್ಕೊಂಡು ಹಾಕಿ. ಸೊ ನೋಡ್ಬೋದು ನೀವೀಗ 3 ವಿಸಿಲ್ ಆದಮೇಲೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ವೆಜಿಟೇಬಲ್ ಕಿಚಡಿ ರೆಡಿ ಆಗುತ್ತೆ. ತುಂಬ ಹೆಲ್ದಿ ಆಗಿರೋವಂಥದ್ದು. ನೀವು ಬ್ರೇಕ್ಫಾಸ್ಟ್ ಆರ್ ಲಂಚ್ಗೂ ಇದನ್ನ ಮಾಡ್ಕೋಬೋದು, ಇಲ್ಲ ಡಿನ್ನರಿಗೆ ಮಾಡ್ಕೋತೀವಂದ್ರೂ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರೋವಂಥ ರೆಸಿಪಿ. ಇದಕ್ಕೆ ಕರ್ಡ್ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಮೇಲೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಒಂದು ಹೆಲ್ದಿ ರೆಸಿಪಿನ ಇವತ್ತು ಮಾಡಿದ್ದಾಯಿತು. ದಿಸ್ ಇಸ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.